ಮಾಯಕೊಂಡ ಗ್ರಾಮದ ಕೆಪಿಎಸ್ ಮೈದಾನದಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಸಚಿವ ಕೆಎಸ್ ಬಸವಂತಪ್ಪ ಅವರು ಮಾತನಾಡಿ ತಮ್ಮ ರಾಜಕೀಯ ಪಯಣ ಹಾಗೂ ಕ್ಷೇತ್ರದ ಜನರ ಬಗ್ಗೆ ಕೃತಜ್ಞತೆ ವ್ಯಕ್ತಪಡಿಸಿದರು. ಸಮಾರಂಭದಲ್ಲಿ ಮಾತನಾಡಿದ ಅವರು ತಮಗೆ ಚುನಾವಣೆಯಲ್ಲಿ ಗೆಲುವು ತಂದುಕೊಟ್ಟು ಈ ಮಟ್ಟಕ್ಕೆ ಬೆಳೆಸಿದ ಮಾಯಕೊಂಡ ಕ್ಷೇತ್ರದ ಮತದಾರರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದರು. ಇವತ್ತು ಸಾಗಿ ಬೆಳೆಸಿ ಮಠಕ್ಕೆ ಕಳಿಸಿದೆ ಅಂದ್ರೆ ಅದು ನನಗೆ ಆನಗೋಡಿನಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗ ಮೊದಲನೇ ಹೆಜ್ಜೆ. ತದನಂತರ ಮಾಯಕೊಂಡ ಶಾಸಕನಾಗ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಮತದಾರರಿಗೆ ನಾನು ಮೊದಲನೇದಾಗಿ ನನ್ನ ಮತದಾರ ದೇವರುಗಳಿಗೆ ನನ್ನ ಕೃತಜ್ಞತೆಯನ್ನ ಹೇಳಿಕ್ ಬಯಸ್ತೇನೆ. ಇವತ್ತು ಈ ಸ್ಥಾನ ಬಂದಿದೆ ಅಂದ್ರೆ ಅದು ನನ್ನ ಕ್ಷೇತ್ರದ ಮತದಾರರ ಕೊಡುಗೆ ಅಂತಕ್ಕಂಥದ್ದು ನಾನು ಮೊದಲು ಮರೆಯಲ್ಲ. ಆ ಸ್ಥಾನ ಇಲ್ಲಾಂದ್ರೆ ನನ್ನ ಅರ್ಹತೆಗೆ ಆಗ್ತಾ ಇಲ್ಲ. ಆದ್ಮೇಲೆ ನನ್ನ ಕ್ಷೇತ್ರಕ್ಕೆ ಬಂದಂತ ಹೆಬ್ಬಾಗಿಲಿನಲ್ಲಿ ಕೃತಜ್ಞತೆಯನ್ನು ಹೇಳಿ ಬಯಸಿದ್ದೇನೆ. ನನ್ನ ಜನ್ಮಭೂಮಿ ಗಾಂಧಿನಗರವಾದರೂ ಮಾಯಕೊಂಡ ಕ್ಷೇತ್ರವೇ ನನ್ನ ಕರ್ಮಭೂಮಿ ಎಂದು ಅವರು ಹೇಳಿದರು. ತಮ್ಮ ರಾಜಕೀಯ ಜೀವನವನ್ನು ಸ್ಮರಿಸಿದ ಬಸವಂತಪ್ಪ ಮೊದಲಿಗೆ ಆನಗೋಡು ಪ್ರದೇಶದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿದ್ದು, ನಂತರ ಮಾಯಕೊಂಡ ಕ್ಷೇತ್ರದ ಶಾಸಕರಾಗಿ ಸೇವೆ ಸಲ್ಲಿಸುವ ಅವಕಾಶ ದೊರಕಿದ ಬಗ್ಗೆ ವಿವರಿಸಿದರು. ಇದೇ ವೇಳೆ ತಮ್ಮ ಇಂದಿನ ಎಲ್ಲಾ ಸ್ಥಾನಮಾನ ಮತ್ತು ಬೆಳವಣಿಗೆಗೆ ಕ್ಷೇತ್ರದ ಜನರೇ ಕಾರಣವಾಗಿದ್ದು, ಮತದಾರ ದೇವರುಗಳೇ ನನ್ನ ಶಕ್ತಿ ಎಂದು ಅವರು ಕೃತಜ್ಞತೆಯಿಂದ ಹೇಳಿದರು. ಇವತ್ತು ಸ್ಥಾನ ಬಂದಿದೆ ಅಂದ್ರೆ ಅದು ನನ್ನ ಕ್ಷೇತ್ರದ ಮತದಾರರ ಕೊಡುಗೆ ಅಂತಕ್ಕಂಥದ್ದು ನಾನು ಮೊದಲು ಮರೆಯಲ್ಲ. ಆ ಸ್ಥಾನ ಇಲ್ಲಾಂದ್ರೆ ನನ್ನ ಅರ್ಹತೆಗೆ ಆಗ್ತಾ ಇಲ್ಲ. ಆದ್ಮೇಲೆ ನನ್ನ ಕ್ಷೇತ್ರಕ್ಕೆ ಬಂದಂತ ಹೆಬ್ಬಾಗಿಲಿನಲ್ಲಿ ಕೃತಜ್ಞತೆಯನ್ನು ಹೇಳಿ ಬಯಸಿದ್ದೇನೆ. ಇವತ್ತು ಒಬ್ಬ ಸಾಮಾನ್ಯ ಹುಡುಗನಿಗೆ ಇವತ್ತು ಈ ಕ್ಷೇತ್ರದಲ್ಲಿ ನನ್ನ ಜನ್ಮಭೂಮಿ ಗಾಂಧಿನಗರ ಆದ್ರೆ ನನ್ನ ಕರ್ಮಭೂಮಿ ಮಾಯಕೊಂಡ ಅಂತಕ್ಕಂಥದ್ದನ್ನ ನಾನು ಇಂಥ ಒಂದು ಮಾಯಕೊಂಡ ಕ್ಷೇತ್ರ ಇವತ್ತು ಸಾಗಿ ಬೆಳೆಸಿ ಮಠಕ್ಕೆ ಕಳಿಸಿದೆ ಅಂದ್ರೆ ಅದು ನನಗೆ ಆನಗೋಡಿನಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗ ಮೊದಲನೇ ಹೆಜ್ಜೆ. ತದನಂತರ ಮಾಯಕೊಂಡ ಶಾಸಕನಾಗ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಮತದಾರರಿಗೆ ನಾನು ಮೊದಲನೇದಾಗಿ ನನ್ನ ಮತದಾರ ದೇವರುಗಳಿಗೆ ನನ್ನ ಕೃತಜ್ಞತೆಯನ್ನ ಹೇಳಿಕ್ ಬಯಸ್ತೇನೆ. ಇವತ್ತು ಈ ಸ್ಥಾನ ಬಂದಿದೆ ಅಂದ್ರೆ ಅದು ನನ್ನ ಕ್ಷೇತ್ರದ ಮತದಾರರ ಕೊಡುಗೆ ಅಂತಕ್ಕಂಥದ್ದು ನಾನು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಭಾಗವಹಿಸಿದ್ದರು. ಆದ್ಮೇಲೆ ನನ್ನ ಕ್ಷೇತ್ರಕ್ಕೆ ಬಂದಂತ ಹೆಬ್ಬಾಗಿಲಿನಲ್ಲಿ ಕೃತಜ್ಞತೆಯನ್ನು ಹೇಳಿ ಬಯಸಿದ್ದೇನೆ. ಇವತ್ತು ಒಬ್ಬ ಸಾಮಾನ್ಯ ಹುಡುಗನಿಗೆ ಇವತ್ತು ಈ ಕ್ಷೇತ್ರದಲ್ಲಿ ನನ್ನ ಜನ್ಮಭೂಮಿ ಗಾಂಧಿನಗರ ಆದ್ರೆ ನನ್ನ ಕರ್ಮಭೂಮಿ ಮಾಯಕೊಂಡ ಅಂತಕ್ಕಂಥದ್ದನ್ನ ನಾನು ಇಂಥ ಒಂದು ಮಾಯಕೊಂಡ ಕ್ಷೇತ್ರ ಇವತ್ತು ಸಾಗಿ ಬೆಳೆಸಿ ಮಠಕ್ಕೆ ಕಳಿಸಿದೆ ಅಂದ್ರೆ ಅದು ನನಗೆ ಆನಗೋಡಿನಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗ ಮೊದಲನೇ ಹೆಜ್ಜೆ. ತದನಂತರ ಮಾಯಕೊಂಡ ಶಾಸಕನಾಗ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಮತದಾರರಿಗೆ ನಾನು ಮೊದಲನೇದಾಗಿ ನನ್ನ ಮತದಾರ ದೇವರುಗಳಿಗೆ ನನ್ನ ಕೃತಜ್ಞತೆಯನ್ನ ಹೇಳಿಕ್ ಬಯಸ್ತೇನೆ. ಇವತ್ತು ಈ ಸ್ಥಾನ ಬಂದಿದೆ ಅಂದ್ರೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ವೀಕ್ಷಿಸುತ್ತೀರಿ ನೆಕ್ಸ್ಟ್ 9 ಕನ್ನಡ. ನನ್ನ ಅರ್ಹತೆಗೆ